ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಸಾಲ ನೀವುಗಳೇ ತೀರಿಸಬೇಕು. ನಿಮ್ಮ ದುಡ್ಡನ್ನು ತೆಗೆದು ನಿಮಗೆ ಕೊಟ್ಟು ಪುಕ್ಕಟ್ಟೆ ಪ್ರಚಾರ ಗಿಟ್ಟಿಸ್ಕೊಳ್ಳಲು ಹೊರತುಪಡಿಸಿ ಇವರೇನು ಶ್ರಮದಿಂದ ಸರ್ಕಾರ ನಡೆಸಿ ಸರ್ಕಾರದ ಆರ್ಥಿಕ ಶಕ್ತಿಯನ್ನು ಸದೃಢಗೊಳಿಸಿ ನಿಮಗೆ ಹಣ ತಲುಪಿಸ್ತಾ ಇಲ್ಲ. ಇವರು ಅದಷ್ಟೇ ಅಲ್ಲ, ನಾನು ಈ ಸರ್ಕಾರವನ್ನ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತಕ್ಕಂಥ ಹೇಳ್ತೇನೆ. ಯಾತಕ್ಕೆ ನಾನು ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಹೇಳ್ತಾ ಇದ್ದೇನೆ? ಅವ್ರು ಹೇಳ್ತಾರೆ ನಮ್ಮ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತಿದ್ದೇವೆ ಅಂತ. ನಮ್ಮ ಹೆಣ್ಣು ಮಕ್ಕಳ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನನ್ನ ತಾಯಂದ್ರ ಗಮನಕ್ಕೆ ತರ್ತಕ್ಕಂಥದ್ದು, ಒಂದು ಕಡೆ ನಿಮಗೆ 2,000 ರೂಪಾಯಿ ಹೇಳಿದ್ದಾರೆ, ಆದರೆ ನಿಮ್ಮ ಕುಟುಂಬದಲ್ಲಿ ಶ್ರಮಪಟ್ಟು ಜೀವನ ಮಾಡ್ತಕ್ಕಂಥ ಕುಟುಂಬದ ಯಜಮಾನರುಗಳಿಂದ ತಿಂಗಳಿಗೆ ಯಾವೊಂದು ಮದ್ಯದ ಅಂಗಡಿಗಳಲ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ, 5,000 ರಿಂದ 6,000 ರೂಪಾಯಿ ಹೆಚ್ಚುವರಿಯಾಗಿ ನಿಮ್ಮ ಕುಟುಂಬದ ಮುಖ್ಯಸ್ಥರಿಂದ ಸರ್ಕಾರದ ಖಜಾನೆ ತುಂಬಿಸ್ಕೊತಾ ಇದ್ದಾರೆ. ಇಲ್ಲಿ 2,000 ಕೊಟ್ಟು ಅಲ್ಲಿ 5,000 ರಿಂದ 6,000 ರೂಪಾಯಿ ನಿಮ್ಮ ಜೋಬಿಗೆ ಕೈ ಹಾಕಿ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಅದಕ್ಕೆ ನಾನು ಹೇಳಿದ್ದೆ. ಇದು ದೊಡ್ಡ ಕಾರ್ಯಕ್ರಮ ಯೋಚನೆ ಮಾಡಿ ನಿಮ್ಮ ತಾಯಂದ್ರು ಇವತ್ತು ಈ ಒಂದು ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೆಲವು ನ್ಯಾಷನಲ್ ಹೈವೇಗಳಿರ್ಬೋದು ಮತ್ತು ಆ ಒಂದು ಅನುದಾನದಲ್ಲಿ ಇವತ್ತು ಕೆಲಸಗಳು ನಡೀತಿರೋದು ಬಿಟ್ಟರೆ ಈ ಸರ್ಕಾರದಿಂದ 1 ರೂಪಾಯಿ ಹಣವನ್ನು ಇನ್ನೂ ಬಿಡುಗಡೆ ಮಾಡಲಿಲ್ಲ.